ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 10 ಶ್ಲೋಕ 12 ಮತ್ತು 13 ಉಳಿದ ಭಾಗ ಅಂದರೆ ಮುಂದುವರಿದ ಭಾಗ, ಪುಟ ಸಂಖ್ಯೆ 488 ಮತ್ತು 489. ಪರಮಬ್ರಹ್ಮನೇ ಎಲ್ಲಕ್ಕೂ ವಿಶ್ರಾಂತಿ ತಾಣ ಎಂದು ಕೇನ ಉಪನಿಷತ್ತಿನಲ್ಲಿ ಹೇಳಿದೆ. ಎಲ್ಲವೂ ತನ್ನನ್ನೇ ಆಧರಿಸಿದೆ ಎಂದು ಕೃಷ್ಣನು ಆಗಲೇ ವಿವರಿಸಿದ್ದಾನೆ. ಎಲ್ಲವೂ ಪರಮಪ್ರಭುವನ್ನು ಆಧರಿಸಿವೆ. ಸದಾ ಅವನನ್ನು ಕುರಿತೇ ಯೋಚಿಸುವವರು ಮಾತ್ರ ಅವನ ಸಾಕ್ಷಾತ್ಕಾರವನ್ನು ಪಡೆಯುವರು ಎಂಬುದನ್ನು ಮುಂಡಕೋಪನಿಷತ್ತು ದೃಢಪಡಿಸುತ್ತದೆ. ಸದಾ ಕೃಷ್ಣನನ್ನು ಕುರಿತು ಯೋಚಿಸುವುದೇ ಸ್ಮರಣ. ಇದು ಭಕ್ತಿ ಸೇವೆಯ ವಿಧಾನಗಳಲ್ಲಿ ಒಂದು. ಕೃಷ್ಣನ ಭಕ್ತಿ ಸೇವೆಯಿಂದ ಮಾತ್ರ ಮನುಷ್ಯನು ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಈ ಭೌತಿಕ ದೇಹವನ್ನು ತ್ಯಜಿಸಬಲ್ಲ. ವೇದಗಳಲ್ಲಿ ಪರಮಪ್ರಭುವನ್ನು ಪರಿಶುದ್ಧರಲ್ಲಿ ಅತ್ಯಂತ ಪರಿಶುದ್ಧ ಎಂದು ಒಪ್ಪಿದೆ. ಕೃಷ್ಣನು ಪರಿಶುದ್ಧರಲ್ಲಿ ಪರಿಶುದ್ಧ ಎಂಬುದನ್ನು ಅರ್ಥ ಮಾಡಿಕೊಂಡವನು ಎಲ್ಲ ಪಾಪಕರ್ಮಗಳಿಂದ ಪರಿಶುದ್ಧನಾಗಬಲ್ಲ. ಪರಮಪ್ರಭುವಿಗೆ ಶರಣಾಗದಿದ್ದರೆ ಪಾಪಕ್ರಿಯೆಗಳ ಸೋಂಕಿನಿಂದ ಮನುಷ್ಯನು ಬಿಡುಗಡೆ ಹೊಂದಲಾರ. ಕೃಷ್ಣನನ್ನು ಪರಮ ಪರಿಶುದ್ಧನೆಂದು ಅರ್ಜುನನು ಒಪ್ಪಿಕೊಳ್ಳುವುದು ವೇದ ಸಾಹಿತ್ಯದ ಅನುಜ್ಞೆಗಳಿಗೆ ಅನುಗುಣವಾಗಿಯೇ ಇದೆ. ಇದನ್ನು ಮಹಾತ್ಮರು ದೃಢಪಡಿಸಿದ್ದಾರೆ. ಅವರಲ್ಲಿ ನಾರದನು ಮುಖ್ಯನು. ಕೃಷ್ಣನು ದೈವೋತ್ತಮ ಪರಮ ಪುರುಷ. ಮನುಷ್ಯನು ಸದಾ ಅವನನ್ನು ಧ್ಯಾನಿಸಬೇಕು ಮತ್ತು ಅವನೊಡನೆ ಅಲೌಕಿಕ ಸಂಬಂಧವನ್ನು ಸವಿಯಬೇಕು. ಆತನೇ ಪರಮ ಅಸ್ತಿತ್ವ. ಅವನು ದೈಹಿಕ ಅಗತ್ಯಗಳಿಂದಲೂ ಜನನ ಮರಣಗಳಿಂದಲೂ ಮುಕ್ತನು. ಇದನ್ನು ಅರ್ಜುನನು ಮಾತ್ರವೇ ಅಲ್ಲ, ಎಲ್ಲ ವೇದ ಸಾಹಿತ್ಯವು, ಪುರಾಣಗಳು, ಇತಿಹಾಸಗಳು ದೃಢಪಡಿಸುತ್ತವೆ. ಎಲ್ಲ ವೇದ ಸಾಹಿತ್ಯವು ಕೃಷ್ಣನನ್ನು ಹೀಗೆಯೇ ವರ್ಣಿಸುತ್ತದೆ. ಸ್ವಯಂ ಪರಮಪ್ರಭುವೇ 4ನೇ ಅಧ್ಯಾಯದಲ್ಲಿ ನನಗೆ ಹುಟ್ಟು ಇಲ್ಲವಾದರೂ ನಾನು ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸುತ್ತೇನೆ ಎಂದು ಹೇಳಿದ್ದಾನೆ. ಅವನೇ ಪರಮ ಮೂಲ. ಅವನಿಗೆ ಕಾರಣವಿಲ್ಲ, ಏಕೆಂದರೆ ಅವನು ಎಲ್ಲ ಕಾರಣಗಳ ಕಾರಣನು. ಎಲ್ಲವೂ ಅವನಿಂದ ಹೊರಹೊಮ್ಮುತ್ತದೆ. ಈ ಪರಿಪೂರ್ಣ ಜ್ಞಾನವನ್ನು ಪರಮಪ್ರಭುವಿನ ಕೃಪೆಯಿಂದ ಪಡೆಯಬಹುದು. ಇಲ್ಲಿ ಅರ್ಜುನನು ಕೃಷ್ಣನ ಕೃಪೆಯಿಂದ ತನ್ನ ಭಾವನೆಗಳನ್ನು ಹೇಳುತ್ತಿದ್ದಾನೆ. ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ 2 ಶ್ಲೋಕಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಳ್ಳಬೇಕು. ಇದಕ್ಕೆ ಪರಂಪರಾ ಪದ್ಧತಿ, ಗುರು ಶಿಷ್ಯ ಪರಂಪರೆಯ ಸ್ವೀಕಾರ ಎಂದು ಹೆಸರು. ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲದವನು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲಾರ. ವಿದ್ವತ್ಪೂರ್ಣ ಶಿಕ್ಷಣ ಎಂದು ಕರೆಸಿಕೊಳ್ಳುವ ಶಿಕ್ಷಣದಿಂದ ಇದು ಸಾಧ್ಯವಾಗುವುದಿಲ್ಲ. ದುರದೃಷ್ಟದಿಂದ ವೇದ ಸಾಹಿತ್ಯದಲ್ಲಿ ಇಷ್ಟೊಂದು ಸಾಕ್ಷ್ಯವಿದ್ದರೂ ತಮ್ಮ ವಿದ್ವತ್ಪೂರ್ಣ ಶಿಕ್ಷಣದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವವರು ಕೃಷ್ಣನು ಸಾಮಾನ್ಯ ಮನುಷ್ಯ ಎಂಬ ತಮ್ಮ ದೃಢ ನಂಬಿಕೆಗೆ ಅಂಟಿಕೊಳ್ಳುತ್ತಾರೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಭಾಗದಲ್ಲಿ ಪ್ರಭುಪಾದರು ಬ್ರಹ್ಮನೇ ಎಲ್ಲಕ್ಕೂ ವಿಶ್ರಾಂತಿ ತಾಣ ಅನ್ನೋದನ್ನು ಕೇನ ಉಪನಿಷತ್ತಿನಲ್ಲಿ ಹೇಳಿರೋದನ್ನು ಇಲ್ಲಿ ಹೇಳಿದ್ದಾರೆ. ನಂತರ ಯಾರು ಸದಾ ಕೃಷ್ಣನನ್ನ ಕುರಿತು ಯೋಚಿಸ್ತಾರೆ, ಅದರಲ್ಲೂ ಮುಖ್ಯವಾಗಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಅಂತ ಏನು ನವವಿಧ ಭಕ್ತಿಗಳಲ್ಲಿ ಒಂದು ಭಾಗವಾಗಿರ್ತಕ್ಕಂಥ, ಅದು ಒಂದು ಅಂಗ ಆಗಿರ್ತಕ್ಕಂಥ ಸ್ಮರಣೆಯನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಸದಾ ಅವನನ್ನು ಕುರಿತೇ ಯೋಚಿಸುವವರು ಮಾತ್ರ ಅವನ ಸಾಕ್ಷಾತ್ಕಾರವನ್ನು ಪಡೆಯುವವರು ಎಂಬುದನ್ನು ಮುಂಡಕ ಉಪನಿಷತ್ತು ದೃಢಪಡಿಸುತ್ತದೆ. ಆದರೆ ಸದಾ ಕೃಷ್ಣನನ್ನು ಸ್ಮರಣೆ ಮಾಡೋದು ಅಷ್ಟು ಸುಲಭನ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಅದು ಸಾಮಾನ್ಯ ಜನರಿಗೆ ಅಷ್ಟು ಬೇಗ ಅದು ಅರ್ಥನೂ ಆಗೋದಿಲ್ಲ. ಯಾಕಂದರೆ ಅವರಿಗೆ ಕೃಷ್ಣನ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ. ಮುಖ್ಯವಾಗಿ ಕೃಷ್ಣನನ್ನು ದೇವರು ಅಂತ ಕೂಡ ಕೆಲವರು ಒಪ್ಕೊಳ್ಳಿದ್ದಾರೆ. ಕೆಲವು ನಾಸ್ತಿಕರಿಗೆ ಕೃಷ್ಣ ದೇವರಲ್ಲ, ನಾರಾಯಣ ದೇವರು, ವಿಷ್ಣು ದೇವರು ಅಥವಾ ಗಣೇಶ ದೇವರು ಅಥವಾ ಶಿವ ಎಲ್ರಿಗಿಂತ ದೊಡ್ಡವನು, ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಾದ ಮಾಡ್ತಾ ಇರ್ತಾರೆ. ಅಂಥವರು ಯಾವಾಗಲೂ ಕೃಷ್ಣನನ್ನು ಸ್ಮರಣೆ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾರು ಕೃಷ್ಣನ ವಿಷಯವನ್ನು ಸದಾ ಅದನ್ನು ಹೇಳಿದ್ದು ಇಂದಿನ ಶ್ಲೋಕಗಳೇ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಅಂತ ಕೃಷ್ಣ ಹೇಳ್ತಾನೆ. ಯಾರು ಸದಾ ನನ್ನ ಯೋಚನೆಯಲ್ಲಿ ನನ್ನನ್ನು ಚಿಂತನೆ ಮಾಡ್ತಾ ಇರ್ತಾರೆ, ನನ್ನನ್ನು ಸೇವೆ ಮಾಡಬೇಕು ಅಂತ ಯಾರು ಆತುರಿತಾ ಇರ್ತಾರೆ, ಅಂಥವ್ರು ಮಾತ್ರ ನನ್ನ
ವಿಶೇಷವಾದ ಅನುಗ್ರಹ ಕೂಡ ಸಿಗತ್ತೆ ಅಂತ ಕೂಡ ಹೇಳ್ತಾನೆ. ಅದರಲ್ಲೂ ಮುಖ್ಯವಾಗಿ ಬುದ್ಧಿಯೋಗನ ನಾನು ಕೊಡ್ತೀನಿ ಅಂತ ಹೇಳಿದ್ದನ್ನು ನಾವು ಸ್ಮರಣೆ ಮಾಡ್ಬೋದು. ಈ ರೀತಿ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ಭಗವಂತನ ಲೀಲೆಗಳನ್ನು, ಭಗವಂತನ ಕಾರ್ಯಚಟುವಟಿಕೆಗಳನ್ನು ಮತ್ತು ಭಗವಂತನ ಜನನ ಮತ್ತು ಕರ್ಮಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಭಕ್ತರಿಂದ ಅವನ ಕಥೆಯನ್ನು ಕೇಳಿದಾಗ ಮಾತ್ರ ನಮಗೆ ಭಗವಂತನನ್ನು ಲೀಲೆಗಳನ್ನು ಕೇಳೋದ್ರಲ್ಲಿ ಆಸಕ್ತಿ ಉತ್ಪತ್ತಿಯಾಗತ್ತೆ. ಮೊಟ್ಟ ಮೊದಲು ನಮಗೆ ದೇವರಲ್ಲಿ ವಿಶ್ವಾಸ ಇದೆ ಅಥವಾ ನಂಬಿಕೆ ಇದೆ. ನಂತರ ದೇವಸ್ಥಾನದಲ್ಲಿ ಭಗವಂತನ ನೋಡೋಕ್ಕೆ ನಾವು ಹೋಗ್ತೀವಿ. ನಂತರ ಅಲ್ಲಿರ್ತಕ್ಕಂಥ ಭಕ್ತರ ಜೊತೆಯಲ್ಲಿ ನಮ್ಮ ಸಂಪರ್ಕ ಆಗತ್ತೆ. ನಂತರ ಅವರು ನಮಗೆ ಭಗವಂತನ ಬಗ್ಗೆ ವಿಚಾರಧಾರಣೆಯನ್ನು ಹೇಳಿದಾಗ ನಮಗೆ ಭಗವಂತನಲ್ಲಿ ಆಸಕ್ತಿ ಬರುತ್ತೆ. ಆಸಕ್ತಿ ಬಂದು ನಂತರ ಏನು ಮಾಡ್ತೀವಿ ನಾವು, ನಮಗೆ ಭಗವಂತನ ಬಗ್ಗೆ ಸ್ಮರಣೆ ಆಗತ್ತೆ. ಆ ಸ್ಮರಣೆಯನ್ನು ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂದರೆ, ಅದರಲ್ಲೂ ಕೃಷ್ಣನ ಭಕ್ತಿ ಸೇವೆಯಿಂದ ಮಾತ್ರ ಮನುಷ್ಯನು ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಈ ಭೌತಿಕ ದೇಹವನ್ನು ತ್ಯಜಿಸಬಲ್ಲ ಅಂತ ಈ ಭಾಗದಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಅಂದರೆ ಈ ಭೌತಿಕ ದೇಹನ ನಾವು ತ್ಯಜಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸುಮಾರು ವರ್ಷಗಳ ಕಾಲ ಈ ಶರೀರದಲ್ಲಿ ಇರ್ತೀವಿ, ಈ ಶರೀರನೇ ನಾವು ಅಂತ ಅರ್ಥ ಮಾಡ್ಕೊಂಡಿರ್ತೀವಿ. ನಂತರ ಒಂದಿನ ಈ ದೇಹ ನಮಗೆ ತೊಂದರೆ ಕೊಡ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿವಸ ಮಾತ್ರ ನೀನು ಇರ್ತೀಯಪ್ಪ ಅಂತ ಹೇಳಿದಾಗ ನಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟೊಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತೀವಿ ಈ ಶರೀರದ ಬಗ್ಗೆ. ಅದೇ ರೀತಿ ಯಾವಾಗ ನಮ್ಮ ಶರೀರದ ಮೇಲೆ ಇರ್ತಕ್ಕಂಥ ವ್ಯಾಮೋಹನ ಭಗವಂತನ ಲೀಲೆಗಳ ಮೇಲೆ ನಾವು ವರ್ಗಾವಣೆ ಮಾಡಿಕೊಂಡಾಗ, ಅಂದರೆ ಭಗವಂತನ ಲೀಲೆಗಳು ಚಟುವಟಿಕೆಗಳನ್ನು ಕೇಳೋದ್ರಲ್ಲಿ ನಮಗೆ ಆಸಕ್ತಿ ಬಂದಾಗ ಮಾತ್ರ ಈ ದೇಹನ ತ್ಯಜಿಸೋದ್ರಲ್ಲಿ ಭಾಳ ಸುಲಭ ಆಗತ್ತೆ. ನಂತರ ಅದರಲ್ಲೂ ವೇದಗಳಲ್ಲಿ ಪರಮಪ್ರಭುವನ್ನು ಪರಿಶುದ್ಧರಲ್ಲಿ ಅತ್ಯಂತ ಪರಿಶುದ್ಧ ಅಂತ ಹೇಳಿದ್ದಾರೆ. ಅಂದರೆ ಪ್ಯೂರೆಸ್ಟ್ ಆಫ್ ದಿ ಪ್ಯೂರ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಅಂದರೆ ಭಗವಂತನ ಲೋಕ ಯಾವ ರೀತಿ ಇರುತ್ತೆ, ಎಷ್ಟು ಸುಂದರವಾಗಿರುತ್ತೆ, ಯಾವುದೇ ರೀತಿ ಒಂದು ಧೂಳು ಕೂಡ ಕಾಣಿಸೋದಿಲ್ವಂತೆ ಭಗವಂತನ ಲೋಕ, ಅಷ್ಟು ಪ್ಯೂರ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಭಗವಂತನ ಭಕ್ತರು ಹೇಳ್ತಾರೆ ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಾರೆ. ಅಂದರೆ ಮೊದಲು ಶುಚಿಯಾಗಿರೋದನ್ನು ನಾವು ಕಲ್ತ್ಕೋಬೇಕು, ನಂತರ ಭಗವಂತನ ಬಗ್ಗೆ ಅಥವಾ ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿರ್ತೀವಿ, ಅದಕ್ಕೆ ನಾವು ನೋಡ್ತೀವಿ ದೇವಸ್ಥಾನದಲ್ಲಿ ಎಷ್ಟು ಸೊಗಸಾಗಿ ಅದನ್ನು ರಕ್ಷಣೆ ಮಾಡಿರ್ತಾರೆ, ಅಥವಾ ಅದನ್ನು ಯಾವ ರೀತಿ ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ. ಅಂದರೆ ಒಂದು ಸಾರಿ ದೇವಸ್ಥಾನದ ಒಳಗಡೆ ಹೋದರೆ ಏನಾಗುತ್ತೆ, ನಮಗೆ ಒಂದು ರೀತಿ ವೈಕುಂಠ ಅನುಭವ ಆಗುತ್ತೆ. ಯಾಕಂದರೆ ಅಲ್ಲಿ ಭಗವಂತನ ವಿಗ್ರಹ ಇರುತ್ತೆ. ಭಗವಂತನ ವಿಗ್ರಹದ ಮೂಲಕ ನಾವು ಭಗವಂತನನ್ನು ನೋಡ್ತಾ ನಮಗೆ ಎಷ್ಟೊಂದು ಆನಂದ ಆಗುತ್ತೆ ಅಂದರೆ, ಸಾಕ್ಷಾತ್ ಭಗವಂತನೇ ಅಲ್ಲಿದ್ದಾನೆ. ಯಾಕಂದರೆ ಕಲಿಯುಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಅರ್ಚಾರೂಪದಲ್ಲಿ ಭಗವಂತ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ಸೊ ಅದೇ ರೀತಿ ಅರ್ಚಾರೂಪದಲ್ಲಿರ್ತಕ್ಕಂಥ ಭಗವಂತನನ್ನು ನಾವು ನೋಡಿದಾಗ ನಮಗೆ ನಿಜವಾಗಲೂ ಆನಂದ. ಆದರೆ ನಮಗೆ ಭಗವಂತನ ಬಗ್ಗೆ ಅರ್ಥ ಆಗಿದೆ, ಅಥವಾ ಭಗವಂತನನ್ನು ನಾವು ಇಷ್ಟಪಡ್ತಾ ಇದ್ದೀವಿ, ಅಥವಾ ಭಗವಂತನನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ನಾವು ತಿಳ್ಕೊಬೋದು. ಆದರೆ ಯಾರು ದೇವಸ್ಥಾನಕ್ಕೆ ಹೋದರೂ ಕೂಡ ದೇವಸ್ಥಾನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ, ಅಥವಾ ಏನೆಲ್ಲ ಇದೆ, ಯಾವ ರೀತಿ ಪೇಂಟಿಂಗ್ಸ್ ಇದೆ, ಯಾವ ರೀತಿ ಏನೆಲ್ಲ ಅಲ್ಲಿ ಅಲಂಕಾರಗಳಿದೆ, ಅಥವಾ ಏನೆಲ್ಲ ಸಿಗತ್ತೆ ತಿನ್ನೋದಕ್ಕೆ, ಈ ರೀತಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಭಗವಂತನ ಸ್ಮರಣೆ ಆಗಲಿ, ಭಗವಂತನ ಜ್ಞಾನ ಆಗಲಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ನಮಗೆ ನಾರದ ಮುನಿಗಳ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ದೇವಲ, ಸೀತಾ, ವ್ಯಾಸ, ನಾರದ ಮುನಿ ಎಲ್ಲರೂ ಒಪ್ಕೊಂಡಿದ್ದಾರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ. ಅದರಲ್ಲೂ ಮುಖ್ಯವಾಗಿ ವ್ಯಾಸಮುನಿಗಳು ಕೃಷ್ಣನ ಸಾಹಿತ್ಯ ಅವತಾರ ಆಗ್ತಾರೆ. ನಂತರ ಬ್ರಹ್ಮನ ಮಗ ನಾರದ ಮುನಿಗಳು, ನಾರದ ಇರ್ಬೋದು, ಅಸಿತ ಇರ್ಬೋದು, ದೇವಲ, ಇವರೆಲ್ಲ ಎಲ್ಲರೂ ಶುದ್ಧ ಭಕ್ತರು. ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ಭಗವಂತನ ಪರಿಚಯ ಆಗುತ್ತೆ, ಭಗವಂತನ ಬಗ್ಗೆ ಹೇಳೋದಕ್ಕೆ ಅವ್ರಿಗೆ ಅರ್ಹತೆ ಇರುತ್ತೆ. ಅದೇ ರೀತಿ ಇಲ್ಲಿ ನಾರದನನ್ನು ಯಾತಕ್ಕೆ ಕೋಟ್ ಮಾಡಿದ್ದಾರೆ ಅಂದರೆ, ಈ ಭಾಗದಲ್ಲಿ ಮುಖ್ಯವಾಗಿ ನಾರದರಿಂದ ನಾರದ ಅಂದರೆ, ನಾರ ಅಂದರೆ ದೇವೋತ್ತಮ ಪರಮಪುರುಷ, ದ ಅಂದರೆ ಯಾರು ನಮಗೆ ಕೊಡ್ತಾನೆ ಅಂಥವ್ರು. ಅಂದರೆ ನಾರದ ಮುನಿಗಳು ಸಾಕಷ್ಟು ಜನಗಳಿಗೆ, ಅಂದರೆ ಸಾಕಷ್ಟು ಭಕ್ತರನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ರೀಮದ್ ಭಾಗವತದಲ್ಲಿ ನೋಡೋದಾದರೆ ಶಿಶುವಾಗಿರ್ತಕ್ಕಂಥ ಧ್ರುವ ಮಹಾರಾಜ್ ಇರ್ಬೋದು, ಅಥವಾ ಪ್ರಹ್ಲಾದ್ ಮಹಾರಾಜ್ ಇರ್ಬೋದು, ಇಬ್ಬರು ಬಾಲಕರು ಭಗವಂತನ ಪರಿಶುದ್ಧ ಭಕ್ತರು. ಆದರೆ ಅವರ ಗುರುಗಳು ಯಾರಂದರೆ ನಾರದ ಮುನಿಗಳು. ನಾರದ ಮುನಿಗಳು ಕೂಡ ಒಪ್ಕೊಳ್ತಾ ಇದ್ದಾರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅನ್ನೋದನ್ನು ಈ ಭಾಗದಲ್ಲಿ ನಾರದ ಮುನಿ ಹೆಸರನ್ನು ಕೊಟ್ಟಿದ್ದಾರೆ. ನಂತರ ಭಗವಂತ ಯಾವ ರೀತಿ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗೆ ಅವತಾರ ಮಾಡ್ತಾನೆ ಅನ್ನೋದನ್ನು ನಾವು 4ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ಶ್ಲೋಕದಿಂದ ನಾವು ತಿಳ್ಕೊಂಡ್ವಿ. ನಂತರ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಕೃಪೆಯಿಂದ ಮಾತ್ರ ಯಾವ ರೀತಿ ನಾವು
ಅರ್ಥ ಮಾಡ್ಕೋಬೋದು ಕೃಷ್ಣನ ಲೋಕವನ್ನು. ಅದು ಇಲ್ಲಿ ಅರ್ಜುನ ಯಾವ ರೀತಿ ಅರ್ಥ ಮಾಡಿಕೊಂಡ, ಅದರಲ್ಲೂ 2 ಶ್ಲೋಕ ಕೇಳಿದ ನಂತರ ಅದರಲ್ಲೂ ಯಾವ ರೀತಿ ಪರಂಪರಾ ಪದ್ಧತಿಯಿಂದ ಗುರು ಶಿಷ್ಯ ಪರಂಪರೆಯಿಂದ ಅರ್ಜುನ ಭಗವಂತನನ್ನು ಯಾವ ರೀತಿ ಸ್ವೀಕಾರ ಮಾಡ್ದ, ಯಾವ ರೀತಿ ಒಪ್ಕೊಂಡ ಅನ್ನೋದನ್ನು ಕೂಡ ಇಲ್ಲಿ ಭಾವಾರ್ಥದಲ್ಲಿ ಮುಕ್ತಾಯ ಮಾಡ್ತಾ ಹೇಳ್ತಾ ಇದ್ದಾರೆ. ಅದರಲ್ಲೂ ಇಷ್ಟೊಂದು ಸಾಕ್ಷ್ಯವಿದ್ದರೂ ತಮ್ಮ ವಿದ್ವತ್ಪೂರ್ಣ ಶಿಕ್ಷಣದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವವರು ಕೃಷ್ಣನು ಸಾಮಾನ್ಯ ಮನುಷ್ಯ ಎಂಬ ತಮ್ಮ ದೃಢ ನಂಬಿಕೆಗೆ ಅಂಟಿಕೊಳ್ಳುತ್ತಾರೆ. ಅದರಲ್ಲೂ ಕೆಲವರಿಗೆ ಇನ್ನೂ ಅನುಮಾನನೇ ಇದೆ. ಯಾವ ರೀತಿ ಕೃಷ್ಣ ಇರ್ಬೋದು ಅಥವಾ ರಾಮ ಇರ್ಬೋದು ತನ್ನ ಲೀಲೆಗಳ ಪ್ರದರ್ಶನ ಮಾಡುವಾಗ ಯಾವುದೆಲ್ಲ ರೀತಿಯ ಅಚಿಂತ್ಯವಾದಂಥದ್ದು, ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಗೋವರ್ಧನಗಿರಿಯನ್ನು ಲಿಫ್ಟ್ ಮಾಡಿದ್ದು, ನಂತರ ರಾಮ ಯಾವ ರೀತಿ ಲಂಕೆಗೆ ಹೋಗೋದಕ್ಕೆ ಸಮುದ್ರ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು, ಆ ಕಲ್ಲುಗಳು ಯಾವ ರೀತಿ ಸಮುದ್ರದಲ್ಲಿ ತೇಲ್ತಾ ಇತ್ತು, ಅದನ್ನೆಲ್ಲ ಕೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅದ್ರ ಬಗ್ಗೆ ವಾದ ವಿವಾದ ಎಲ್ಲ ಆಯಿತು. ಅಂದರೆ ಅದರಲ್ಲಿ ಈ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿರೋ ರೀತಿಯಲ್ಲಿ ದೃಢ ನಂಬಿಕೆ ಯಾವ ರೀತಿ ಇರುತ್ತೆ ಅಂದರೆ, ಜನಗಳಿಗೆ ಇನ್ನೂ ನಂಬಿಕೆನೇ ಬಂದಿಲ್ಲ ಭಗವಂತ ಇದ್ದಾನೆ, ಭಗವಂತನ ಲೀಲೆಗಳು ಸತ್ಯ, ಅಯೋಧ್ಯೆಯಲ್ಲಿ ರಾಮ ಇದ್ದ, ದ್ವಾರಕಾದಲ್ಲಿ ಕೃಷ್ಣ ರಾಜ ಆಗಿದ್ದ, ಮತ್ತು ಬೃಂದಾವನದಲ್ಲಿ ಗೋಕುಲದಲ್ಲಿ ಯಾವ ರೀತಿ ಬಾಲ್ಯ ಲೀಲೆಗಳನ್ನು ನಮ್ಮೆಲ್ಲರ ಮನರಂಜನೆಗೋಸ್ಕರ ತೋರಿಸ್ತಾ ಭಗವಂತನ ಯಾವ ರೀತಿ ನಮ್ಮನ್ನು ಆಕರ್ಷಣೆ ಮಾಡ್ತಾನೆ ಅಂದರೆ, ನಮ್ಮನ್ನು ಆತ ಆಹ್ವಾನ ಮಾಡ್ತಾ ಇದ್ದಾನೆ. ಅಂದರೆ ಭಗವಂತ ನಮ್ಮನ್ನು ಕರೀತಾ ಇದ್ದಾನೆ ಬನ್ನಿ ಅಂತ. ಆದರೆ ನಮಗೆ ಇನ್ನೂ ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಅಥವಾ ಭಗವಂತನ ಮೇಲೆ, ಭಗವಂತ ಹೇಳ್ತಕ್ಕಂಥ ವಿಷಯಗಳ ಮೇಲೆ ನಮಗೆ ಪೂರ್ತಿಯಾಗಿ ನಂಬಿಕೆ ಬಂದಿಲ್ಲ ಅನ್ನೋದು ಸಾಕ್ಷ್ಯ. ಅದು ಸತ್ಯ ಅಂತ ನಾವು ಒಪ್ಕೋಬೇಕಾಗತ್ತೆ. ಯಾಕಂದರೆ ಕೆಲವು ಜನರು ಮಾತ್ರ ಭಗವದ್ಗೀತೆಯ ಪ್ರವಚನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಇದು ಎಷ್ಟೊಂದು ಸತ್ಯ ಅಂತ ನಾವು ಅರ್ಥ ಮಾಡ್ಕೋಬೋದು. ಎಷ್ಟೋ ಜನ ಇದ್ದಾರೆ, ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಇದೆ ಜನಸಂಖ್ಯೆ, ಅಥವಾ ಇಡೀ ಪ್ರಪಂಚದಾದ್ಯಂತ ಎಷ್ಟು ಕೋಟಿ ಇದ್ದಾರೆ, ಅದರಲ್ಲಿ ಕೇವಲ 1% ಕೂಡ ಕೃಷ್ಣನ ಬಗ್ಗೆ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡೆ ಸಾಕು ಅಂತ ಇಸ್ಕಾನ್ ಫೌಂಡರ್ ಹೇಳಿದ್ದಾರೆ, ಅಂದರೆ ಪ್ರಭುಪಾದರು ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಪ್ರಭುಪಾದರು ಹೇಳಿರ್ತಕ್ಕಂಥ ಪುಸ್ತಕಗಳನ್ನು ಓದ್ತಾ, ಅಥವಾ ಅವರು ಕೊಟ್ಟಿರ್ತಕ್ಕಂಥ ಪುಸ್ತಕ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಪ್ರವಚನ ಇರ್ಬೋದು, ಅವರು ಆಂಗ್ಲ ಭಾಷೆಯಲ್ಲಿ ಹೇಳಿರ್ಬೋದು, ಅಥವಾ ಹಿಂದಿಯಲ್ಲಿ ಹೇಳಿರ್ಬೋದು, ಅಥವಾ ಬೆಂಗಾಲಿ ಭಾಷೆಯಲ್ಲಿ ಹೇಳಿರ್ಬೋದು, ಅದನ್ನು ನಾವು ಕನ್ನಡಕ್ಕೆ ಅನುವಾದ ನಾವೇ ಮಾಡಿಕೊಂಡು, ಅಂದರೆ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು, ಅವ್ರು ಹೇಳಿರ್ತಕ್ಕಂಥ ಉಪನ್ಯಾಸಗಳನ್ನೆಲ್ಲ ತಿಳ್ಕೊಂಡು ಅದನ್ನು ನಾವು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದನ್ನು ಓದಿ ಅಥವಾ ಇದನ್ನು ಕೇಳಿ ಎಷ್ಟು ಜನ ಭಕ್ತರಾಗ್ತಾರೋ ಅಷ್ಟೇ ನಮಗೂ ಸಂತೋಷ ಆಗುತ್ತೆ. ಹರೇ ಕೃಷ್ಣ.